ಕಲಂ 5 BNS ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದರಲ್ಲಿ ದೂರುದಾರರಾಗಿ ಕಂಟ್ರಿ ಕ್ಲಬ್ ರೆಸಾರ್ಟ್ನ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶಿವರಾಜ್ ಆಚಾರ್ಯ ಅವರು ಅವರ ರೆಸಾರ್ಟ್ಗೆ ದಿನಾಂಕ 1/3/2025 ನಿಶಾಂತ್ ಮತ್ತು ಆತನ ಕುಟುಂಬದವರು ರೆಸಾರ್ಟ್ಗೆ ಬಂದಿರ್ತಾರೆ. ಅವರು 3ನೇ ತಾರೀಕು ರೆಸಾರ್ಟಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಯಾರೋ ಅಪರಿಚಿತರು ಅವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಹೋಗಿದ್ದಾರೆ ಅನ್ನುವಂಥ ದೂರನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಮೇಲಿನಂತೆ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣ ಮಾಹಿತಿ ನಿನ್ನೆ ಕಂಟ್ರಿ ಕ್ಲಬ್ ರೆಸಾರ್ಟ್ನ ಮ್ಯಾನೇಜರ್ ಕಡೆಯಿಂದ ಗೊತ್ತಾದ ನಂತರ ನಾವು ವಿವಿಧ ತಂಡಗಳನ್ನು ರಚನೆ ಮಾಡಿಬಿಟ್ಟು ಯಾರು ಅಪಹರಣವನ್ನು ಮಾಡಿದ್ದಾರೆ ಅವರನ್ನು ಪತ್ತೆ ಹಚ್ಚುವ ಕಾರ್ಯವನ್ನು ಕೈಗೊಂಡ್ವಿ. ಅದರಲ್ಲಿ ಈಗ ಪ್ರಸ್ತುತ ನಿಶಾಂತ್ ಮತ್ತು ಆತನ ಪತ್ನಿ ಚಂದನ ಹಾಗೂ ಅವರ 7.5 ವರ್ಷದ ಮಗುವನ್ನು ಈಗ ಸೆಕ್ಯೂರ್ ಮಾಡಿದ್ದೀವಿ, ಅಂದರೆ ಅವರನ್ನು ರಕ್ಷಣೆ ಮಾಡಲಾಗಿದೆ. ಈ ಅಪಹರಣದಲ್ಲಿ ಪಾಲುದಾರರಾಗಿರ್ತಕ್ಕಂಥ 4 ಜನರನ್ನು ಈಗ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ. ಆ 4 ಜನರು ಅಂತಂದರೆ ಒಂದು ಮಲ್ಲಿಕಾರ್ಜುನ್ ವಿಜಯಪುರದವರು, ಈರಣ್ಣ ಯಾದಗಿರಿ ಜಿಲ್ಲೆಯವರು, ಸಿದ್ದರಾಮಯ್ಯ ಯಾದಗಿರಿ ಜಿಲ್ಲೆಯವರು ಮತ್ತು ವಿಶ್ವನಾಥ್ ಅವರು ಕೂಡ ವಿಜಯಪುರ ಜಿಲ್ಲೆಯವರಾಗಿದ್ದಾರೆ. ಇದರಲ್ಲಿ ನಿಶಾಂತ್ ಮತ್ತು ಪುನೀತ್ ಈರಪ್ಪ ದಮ್ಮಾಳ್ ಅನ್ನೋಂಥವ್ರಿಗೆ ಹಣಕಾಸಿನ ವ್ಯವಹಾರ ಇತ್ತು. ಆ ಹಿನ್ನೆಲೆಯಲ್ಲಿ ಈ ಅಪಹರಣ ಕೃತ್ಯ ನಡೆದಿದೆ. ಈಗ ಪುನೀತ್ ಹಾಗೂ ಆತನ ಸಹೋದರ ಸ್ನೇಹಿತ ಮತ್ತು ಭೀಮನಗೌಡ ಅನ್ನುವಂಥ 3 ವ್ಯಕ್ತಿಗಳನ್ನು ಇನ್ನೂ ಪತ್ತೆ ಮಾಡಬೇಕಾಗಿದೆ. ಉಳಿದಂತೆ ವಿಕ್ಟಿಮ್ಸು ಮತ್ತು ಆರೋಪಿತರನ್ನು ನಮ್ಮ ವಶಕ್ಕೆ ಪಡ್ಕೊಂಡು ಬರ್ತಾ ಇದ್ವಿ. ಇದು 24 ಗಂಟೆನಲ್ಲಿ ಪ್ರಕರಣ ಪೊಲೀಸ್ ಅವರಿಗೆ ಮಾಹಿತಿ ಸಿಕ್ಕ 24 ಗಂಟೆನಲ್ಲಿ ಪ್ರಕರಣವನ್ನು ಭೇದಿಸೋದಕ್ಕೆ ಚಾಮರಾಜನಗರ ಜಿಲ್ಲಾ ಪೊಲೀಸರು ಸಫಲ ಆಗಿದ್ದಾರೆ.